ರಾಜಧಾನಿ ಬೆಂಗಳೂರಿನಲ್ಲಿ ಈ ಪುಡಿ ರೌಡಿಗಳಿಗೆ ಕಾನೂನು ಕಟ್ಟಳೆಗಳ ಭಯನೇ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ನಡು ರಸ್ತೆಯಲ್ಲೇ ಪುಡಿ ರೌಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಮಾರಕಾಸ್ತ್ರ ಹಿಡ್ಕೊಂಡು ಎರಡು ಗುಂಪುಗಳ ಯುವಕರು ಮಾರಾಮಾರಿ ನಡೆದುಕೊಂಡಿದ್ದಾರೆ. ಕೆಲ ಯುವಕರಿಂದ ಮತ್ತೊಂದು ಗುಂಪಿನ ಯುವಕನ ಮೇಲೆ ಹಲ್ಲೆ ಆಗಿದೆ. ಆರ್ಟಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಇದಾದ ಮೇಲೆ ಘಟನಾ ಸ್ಥಳಕ್ಕೆ ಆರ್ಟಿ ನಗರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಗಲಾಟೆ ಮಾಡಿಕೊಂಡಂತಹ ಯುವಕರಿಗಾಗಿ ಪೊಲೀಸರು ತೀವ್ರ ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಕಳೆದ ಕೆಲ ದಿನಗಳಿಂದ ಈ ಪುಡಿ ರೌಡಿಗಳ ಅಟ್ಟಹಾಸ ಬೆಂಗಳೂರಿನಲ್ಲಿ ಮಿತಿ ಮೀರ್ತಾ ಇದೆ. ಕಳೆದ ವಾರ ತಾನೇ ಯಾವೊಂದು ಮರ್ಡರ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು ಹಾಗೂ ರಾಜಕೀಯ ಜಟಾಪಟಿಗೂ ಕಾರಣವಾಗಿತ್ತು, ಬಿಕ್ಲು ಶಿವನ ಮರ್ಡರ್. ಸೊ ಅದು ಕೂಡ ನಡು ರಸ್ತೆಯಲ್ಲೇ ಎಲ್ಲರ ಮುಂದೆ ಆಗಿತ್ತು. ಸೊ ಅದಾದ ನಂತರ ಈಗ ಈ ಒಂದು ಪ್ರಕರಣ. ಸೊ ಪುಡಿ ರೌಡಿಗಳಿಗೆ ಬೆಂಗಳೂರಿನಲ್ಲಿ ಪೊಲೀಸರ ಮೇಲೆ ಯಾವುದೇ ಭಯ ಇಲ್ವಾ? ಹಾಗಿದ್ರೆ ಕಾನೂನು ಬಗ್ಗೆ ಯಾವುದೇ ಥರದ ಒಂದು ಹೆದರಿಕೆ ಆಗಲಿ ಅಂಜಿಕೆ ಆಗಲಿ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಈಗ ಉದ್ಭವ ಆಗುವಂತೆ ಮಾಡ್ತಾ ಇದೆ. ನೀವು ನೋಡ್ತಾ ಇದ್ದೀರಿ, ಅಲ್ಲಿರುವಂಥ ಯುವಕರೆಲ್ಲರೂ ಕೂಡ ಸರಿಸುಮಾರು 18ರಿಂದ 25 ವರ್ಷದ ಒಳಗಿನ ಯುವಕರಂತೆ ಕಾಣ್ತಾ ಇದ್ದಾರೆ. ಸೊ ಇಂಥ ವಯಸ್ಸಿನಲ್ಲೇ ಈ ರೀತಿಯಾಗಿ ರಾಜಾರೋಷವಾಗಿ ನಡು ರೋಡ್ನಲ್ಲೇ ಇವರು ಒಡೆದಾಡ್ಕೊತಾರೆ ಅಂತಂದ್ರೆ ಯಾರ ಭಯ ಇದೆ ಇವರಿಗೆ? ಪೊಲೀಸರ ಬಗ್ಗೆ ಭಯ ಇದೆಯಾ? ಕಾನೂನು ಬಗ್ಗೆ ಭಯ ಇದೆಯಾ? ಖಂಡಿತವಾಗ್ಲೂ ಈ ಪ್ರಶ್ನೆ ಉದ್ಭವ ಆಗುವಂತೆ ಮಾಡುತ್ತೆ. ಯಾಕೆ ಅಂತಂದ್ರೆ ಇಂಥ ಅಟ್ಟಹಾಸ ಕೇವಲ ಇದೊಂದೇ ಅಲ್ಲ, ಪ್ರತಿಯೊಂದು ಭಾಗದಲ್ಲೂ ಕೂಡ, ಬೆಂಗಳೂರಿನ ಪ್ರತಿಯೊಂದು ಭಾಗದಲ್ಲೂ ಕೂಡ ಪುಡಿ ರೌಡಿಗಳ ಅಟ್ಟಹಾಸ ರೀಸೆಂಟ್ ಟೈಮ್ಸ್ನಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಕಾನೂನಿನ ಒಂದು ಭದ್ರತೆ ಏನಿದೆ, ಆ ಕಪಿಮುಷ್ಟಿಯಿಂದ ಈ ಪುಡಿ ರೌಡಿಗಳು ಹೆದರದೆ ಅವ್ರದೇ ಬೇಕಾಗಿರುವಂಥ ಒಂದು ಲೋಕದಲ್ಲಿ ತೇಲಾಡ್ತಾ ಈ ರೀತಿಯಾಗಿ ಕಾನೂನಿಗೆ ಗೌರವ ತೋರಿಸದೆ ಯಾರ ಭಯವೂ ಇಲ್ಲದೆ ನಡ್ಕೊಳ್ತಿರುವಂಥ ಈ ಒಂದು ಪ್ರಕರಣಗಳು ನಿಜವಾಗ್ಲೂ ಇಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡುತ್ತೆ. ನೀವು ನೋಡ್ತಾ ಇದ್ದೀರಿ, ಆರ್ ಟಿ ನಗರದ ಮುಖ್ಯ ರಸ್ತೆಯಲ್ಲಿ, ಆ ಮೇನ್ ರೋಡ್ನಲ್ಲೇ ರಾತ್ರಿ ಸಂಭವಿಸಿರುವಂಥ ಒಂದು ಗಲಾಟೆ ಇದು. ಪುಡಿ ರೌಡಿಗಳು ಯಾರ ಭಯವೂ ಇಲ್ಲದೆ ಏಕಾಏಕಿ ಹೊಡೆದಾಡ್ಕೊಂಡಿದ್ದಾರೆ. ಎರಡು ಗುಂಪುಗಳು ಹೊಡೆದಾಟ ಮಾಡ್ಕೊಂಡಿದ್ದಾವೆ ಹಾಗೂ ಪೊಲೀಸರು ಇದರ ಕುರಿತಾಗಿ ಗಲಾಟೆ ಮಾಡಿಕೊಂಡಂತಹ ಯುವಕರಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.